ಬೆಳಗಿನ ತಿಂಡಿಗೆ ಕೇವಲ 10 ನಿಮಿಷದಲ್ಲಿ ರೆಡಿಯಾಗುವಂಥ ಮೃದುವಾದ ದೋಸೆ. ಮೊದಲು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು 1 ಕಪ್ ಕಡಲೆ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಗೋಧಿ ಹಿಟ್ಟು, ಎಲ್ಲ ಪದಾರ್ಥಗಳನ್ನು ಒಂದೇ ಕಪ್ಪಲ್ಲೇ ಅಳತೆ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಬಾಂಬೆ ರವೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದೇ ಕಪ್ಪಲ್ಲೇ 2 ಕಪ್ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಮತ್ತೆ ಅದೇ ಕಪ್ಪಲ್ಲೇ 2 ಕಪ್ ನೀರು ಸೇರಿಸ್ಬಿಟ್ಟು ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಟೋಟಲ್ ಆಗಿ 4 ಕಪ್ ನೀರು ಸೇರಿಸ್ಕೊಂಡಿರೋದು. ನೋಡಿ, ಬ್ಯಾಟರ್ ಕನ್ಸಿಸ್ಟೆನ್ಸಿ ಅನ್ನೋದು ಈ ರೀತಿ ಇರಬೇಕು. ಜಾಸ್ತಿ ತೆಳುವಾಗೂ ಮಾಡ್ಕೊಳ್ಬಾರ್ದು, ಜಾಸ್ತಿ ಗಟ್ಟಿಯಾಗೂ ಮಾಡ್ಕೊಳ್ಬಾರ್ದು. ಈಗ ದೋಸೆ ಮಾಡ್ಕೊಳ್ಳುವಂಥ ಬ್ಯಾಟರ್ ರೆಡಿಯಾಗಿದೆ. ಚೆನ್ನಾಗಿ ಬಿಸಿಯಾಗಿರುವಂಥ ತವಾ ಮೇಲ್ಗಡೆ ಮೊದಲು ಎಣ್ಣೆ ಹಚ್ಕೊಂಡು ಈ ರೀತಿ ದೋಸೆ ಬ್ಯಾಟರ್ನ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಿಮ್ಗೆ ಎಷ್ಟು ತೆಳುವಾಗಿ ಬೇಕೋ ಅಷ್ಟು ತೆಳುವಾಗಿ ದೋಸೆನ ಮಾಡ್ಕೊಳ್ಬೋದು. ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು 2 ಕಡೆ ದೋಸೆನ ಬೇಯಿಸಿ ತಗೊಂಡ್ರೆ ತುಂಬ ಸಾಫ್ಟ್ ಆಗಿರುವಂಥ ದೋಸೆ ರೆಡಿಯಾಗುತ್ತೆ.